ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ಬ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಇದು ಬಂದು ಯುಗಾದಿ ಹಬ್ಬದ ದಿನದ ಬ್ಲಾಗು. ಸ್ವಲ್ಪ ಲೇಟೇ ಆಗೋಯಿತು ಅಪ್ಲೋಡ್ ಮಾಡೋದು. ನಾನು ಹಬ್ಬದ ದಿನ ಅಂದರೆ ಭಾನುವಾರ ದಿನ ತಳಗವಾದಿಲಿದ್ದೆ ಅಂತ ಹೇಳಿದ್ದೆ ಅಲ್ವಾ. ಉಮಾಮಹೇಶ್ವರದು ದೊಡ್ಡಪ್ಪಕ್ಕೆ ಹೋಗಿದ್ನಲ್ಲ, ಅಲ್ಲೆಲ್ಲ ಕೊಂಡೆ ಎಲ್ಲ ನೋಡಿಕೊಂಡು ಮತ್ತೆ ಅಜ್ಜಿ ಮನೆಗೆ ಬಂದು ಅಲ್ಲೂ ಸ್ವಲ್ಪ ಎಲ್ಲ ಇದ್ದು, ಇನ್ನು ನಾನು ಮೈಸೂರಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಸೊ ಆಮೇಲೆ ಬಂದು ನಾನು ಇಲ್ಲಿ ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ದೇವ್ರ ಸಾಮಾನುಗಳನ್ನೆಲ್ಲ ತೊಳ್ಕೊಂಡು ನಾನು ಕೂಡ ಇಲ್ಲಿ ಪೂಜೆ ಮಾಡೋದು ಹತ್ತತ್ರ ಮಧ್ಯಾಹ್ನನೇ ಆಗಿಬಿಡ್ತು. ಇನ್ನು ನಮ್ಮಮ್ಮನೂ ಕೂಡ ಇಲ್ಲೇ ಬಂದುಬಿಡಿ ಅಂದರೆ ಊರಿಗೇ ಬಂದುಬಿಡಿ, ಇಲ್ಲೇ ಕೂಡ ಮಾಡೋಣ ಹಬ್ಬನ, ಮೈಸೂರಿಗೇನು ಬೇಡ ಅಂತ ಹೇಳಿದ್ರು. ಆದರೆ ನಾನು ಬೇಡ ಅಂದರೆ ಲಾಸ್ಟ್ ಇಯರ್ ಕೂಡ ನಾನು ಇಲ್ಲಿ ದೀಪ ಹಚ್ಚಿರಲಿಲ್ಲ ಯುಗಾದಿ ಹಬ್ಬದ ದಿನ. ಯಾಕಂತ ಹೇಳಿದ್ರೆ ಲಾಸ್ಟು ನಾನು ಯುಗಾದಿ ಹಬ್ಬದಲ್ಲಿ ನಾನು ಪ್ರೆಗ್ನೆಂಟ್ ಇದ್ದಿದ್ದರಿಂದ ನಾನು ಊರಿಗೆ ಹೊರಟೋಗ್ಬಿಟ್ಟಿದ್ದೆ. ಸೊ ಹಾಗಾಗಿ ಲಾಸ್ಟ್ ವರ್ಷವೂ ಪೂಜೆ ಮಾಡಿಲ್ಲ, ಈ ವರ್ಷವೂ ಪೂಜೆ ಮಾಡಿಲ್ಲ ಅಂತ ಅಂದರೆ ಸುಮ್ಮನೆ ಬೇಜಾರಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಬಂದುಬಿಟ್ಟೆ. ಇನ್ನು ಬರಬೇಕಾದ್ರೆ ಹಸ್ಬೆಂಡು ಅಲ್ಲೇ ಬನ್ನೂರ ಹತ್ರ ಮಾವಿನ ಸೊಪ್ಪು ಕೂಡ ಕಿತ್ಕೊಂಡು ಬಂದಿದ್ದರು. ಅದನ್ನು ಕೂಡ ಎಲ್ಲ ತೋರಣ ಎಲ್ಲ ಕಟ್ಟಿ ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೆ. ಕ್ಯಾಲೆಂಡರ್ ಪ್ರಕಾರ ಜನವರಿ 1 ಹೊಸ ವರ್ಷ ಆದರೆ ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ. ಈ ಹೊಸ ವರ್ಷನ ಕೆಲವೊಂದು ಕಡೆ ಕೆಲವೊಬ್ಬರು ಒಂದೊಂದು ಥರ ಆಚರಣೆ ಮಾಡ್ತಾರೆ. ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಹಳ್ಳಿಗಳ ಸೈಡು ಇದು ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಕೆಲವೊಂದು ಊರಲ್ಲಿ ಈ ಹಬ್ಬದ ದಿನವೇ ಕೊಂಡ ನಡೆಯೋದು, ಊರಹಬ್ಬ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಇನ್ನು ನಮ್ಮೂರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಾನು ಫಸ್ಟು ಕಾಲೇಜಿಗೆ ಹೋಗ್ತಿದ್ದಾಗ ಬೆಳಗ್ಗೆ ಹಿಂದಿನ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಹಬ್ಬದ ದಿನ ಎದ್ದು ಮತ್ತು ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ಅದಕ್ಕೆ ಬಣ್ಣ ಹಚ್ಚಿ ಎಲ್ಲ ತುಂಬ ದೇವಸ್ಥಾನಕ್ಕೆ ಹೋಗಿ ಬಂದು ಎಣ್ಣೆ ಸ್ನಾನ ಅಂತೂ ನಮ್ಮ ಹಳ್ಳಿ ಸೈಡು ಅಂದರೆ ನಾನಿರೋ ಸೈಡು ಅಷ್ಟೊಂದೇನು ಎಣ್ಣೆ ಸ್ನಾನ ಏನು ಮಾಡಲ್ಲ. ಸ್ನಾನ ಮಾಡಿಕೊಂಡು ನಾರ್ಮಲಾಗಿ ಮನೇಲಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬೇವು ಬೆಲ್ಲ ಅಂದರೆ ಊಟ ಮಾಡಿರಲ್ಲ, ಖಾಲಿ ಹೊಟ್ಟೆಲೆ ಬೇವು ಬೆಲ್ಲ ತಿಂದು ಬಂದು ಮನೇಲಿ ಊಟ ಮಾಡ್ತಾರೆ. ಅಟ್ ಎನಿ ಕಾಸ್ಟ್ ಆವತ್ತಿನ ದಿನ ಮನೇಲಿ ಒಬ್ಬಟ್ಟಂತೂ ಮಾಡೇ ಮಾಡ್ತೀವಿ. ಒಬ್ಬಟ್ಟಾಗಿರ್ಬೋದು, ಕಾಳುಗೊಜ್ಜಾಗಿರ್ಬೋದು, ಮತ್ತು ಪಲ್ಯ, ಅನ್ನ, ಸಾಂಬಾರು, ಒಬ್ಬಟ್ಟು ಸಾಂಬಾರು ಅಂತೆಲ್ಲ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ಕೂಡ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡೆ. ನಾನು ತಳಗವಾದಿಗೆ ಹೋಗಿ ಬಂದಿದ್ದರಿಂದ ಅಲ್ಲೂ ಮಧ್ಯಾಹ್ನ ಆಗೋಷ್ಟು ಬಂದಿದ್ದು. ಮತ್ತು ಹಿಂದಿನ ದಿನವೇ ನನಗೂ ಸ್ವಲ್ಪ ನಿದ್ದೆ ಇರಲಿಲ್ಲ, ನೈಟೆಲ್ಲ ದೇವಸ್ಥಾನದ ಹತ್ರ ಇದ್ದಿದ್ದರಿಂದ ಸ್ವಲ್ಪ ಸಿಂಪಲ್ಲಾಗಿ, ನಾನು ಅಷ್ಟೊಂದೇನು ಗ್ರ್ಯಾಂಡಾಗೇನು ಮಾಡಿಲ್ಲ, ಸಿಂಪಲ್ಲಾಗೆ ಮಾಡಿಕೊಂಡೆ. ಇನ್ನು ಮನೇಲೆ ನಾನು ಬೇವು ಬೆಲ್ಲನೂ ಕೂಡ ರೆಡಿ ಮಾಡಿಕೊಂಡು ಅದನ್ನು ಕೂಡ ನೈವೇದ್ಯಕ್ಕಿಟ್ಟು ನಾನು ಫಸ್ಟು ಮನೆ ಪೂಜೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಎಣ್ಣೆ ಮಸಾಜ್ ಮಾಡ್ತಾಯಿದ್ದೀನಿ. ಫಸ್ಟು ದೇವ್ರ ಕೆಲಸ ಮುಗಿಸ್ಕೊಬಿಟ್ರೆ ಮನೆ ಕೆಲಸ ಬೇಕಾದರೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಫಸ್ಟು ಎಣ್ಣೆ ಮಸಾಜ್ ಎಲ್ಲ ಮಾಡಿ ಅವ್ರಿಗೂ ಸ್ವಲ್ಪ ಬಿಸಿಲಲ್ಲಿ ಕಾಯಿಸೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಯುಗಾದಿ ಹಬ್ಬದಲ್ಲಿ ಎಲ್ಲ ಮರಗಳು ಚಿಗುರೋದ್ರಿಂದ, ಅಂದರೆ ನಾನು ಪರ್ಸ್ನಲಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮೂರಲ್ಲಿ ನಮ್ಮದು ಸ್ವಲ್ಪ ತೋಟದ ಮನೆ ಆಗಿರೋದ್ರಿಂದ ಸುತ್ತ ತೋಟ ಇದೆ. ಮಧ್ಯ ನಮ್ಮನೆ ಇರೋದ್ರಿಂದ ಮರಗಳೆಲ್ಲ ಚಿಗುರಿರುತ್ತೆ ಅಲ್ವಾ, ಹೂಗಳು ಕೂಡ ಬಿಟ್ಟಿರುತ್ತೆ. ಆ ಸ್ಮೆಲ್ಲಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾವಿನ ಹೂಗಳಾಗಿರ್ಬೋದು, ಬೇವೊಂದು ಅದು ತುಂಬಾ ಚೆನ್ನಾಗಿರುತ್ತೆ. ಬಟ್ ಸಿಟಿಲಿ ಇದನ್ನು ನಾನು ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಈ ಹಬ್ಬದಲ್ಲಿ ಪಚಡಿ ಅನ್ನೋ ಒಂದು ಫುಡ್ ಮಾಡ್ತಾರೆ, ಅಂದರೆ ನಮ್ಮ ಸೈಡ್ ಮಾಡಲ್ಲ. ಇದರಲ್ಲಿ ಉಪ್ಪು, ಹುಳಿ, ಖಾರ, ಒಗರು ಎಲ್ಲ ಕೂಡ ಮಿಕ್ಸ್ ಆಗಿರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಇದ್ರ ಬಗ್ಗೆ ನಂಗೆ ಸ್ವಲ್ಪನೂ ಗೊತ್ತಿಲ್ಲ, ಬಟ್ ಕೇಳಿದೆ. ಹಿಂದೂ ಪುರಾಣದ ಪ್ರಕಾರ ಈ ದಿನನ ಬ್ರಹ್ಮದೇವರು ಇದ್ದಾರಲ್ಲ, ಅವರು ವಿಶ್ವವನ್ನು ಸೃಷ್ಟಿ ಮಾಡಿದ ದಿನ ಅಂತ ಹೇಳ್ತಾರೆ. ಇದಾದಮೇಲೆ ವಿಶ್ವನ ಸೃಷ್ಟಿ ಮಾಡಾದಮೇಲೆ ದಿನ, ವಾರ, ತಿಂಗಳು ಅನ್ನೋದು ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಸೊ ಹಾಗಾಗಿ ಯುಗಾದಿ ಹಬ್ಬನ ವಿಶ್ವ ಸೃಷ್ಟಿಯ ಮೊದಲ ದಿನ ಅಂತ ಹೇಳ್ತಾರೆ. ಇದನ್ನು ನಾನು ಬಂದು ಶಾಪಲ್ಲಿ ಹುಡುಗರಿಗೆ ಪ್ರಿಂಟ್ ಕೊಡಬೇಕಾದ್ರೆ ನೋಡಿದ್ದೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೂ ಕೂಡ ಅಷ್ಟಾಗೇನು ಗೊತ್ತಿಲ್ಲ. ಸ್ವಲ್ಪ ಹುಡುಗರಿಗೆ ಪ್ರಿಂಟ್ ಕೊಡಬೇಕಾದ್ರೆ ಅಥವಾ ಮೊಬೈಲಲ್ಲಿ ಏನಾದರೂ ನೋಡಬೇಕಾದ್ರೆ ಅಥವಾ ಪೇಪರ್ಸು, ನ್ಯೂಸ್ ಪೇಪರ್ ಏನಾದರೂ ನೋಡಬೇಕಾದ್ರೆ ನೋಡಿರ್ತೀನಿ. ಸೊ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ದಯವಿಟ್ಟು ಏನೂ ಅಂದ್ಕೋಬೇಡಿ. ಇನ್ನು ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಅವ್ರಿಗೂ ಕೂಡ ನಾನು ಫುಲ್ ರೆಸ್ಟ್ ಮಾಡಿಬಿಟ್ಟೆ ಅಂತ ಹೇಳಿದ್ರೆ, ನನಗೂ ಕೂಡ ನೈಟೆಲ್ಲ ನಿದ್ದೆ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ರೆಸ್ಟ್ ಮಾಡಿ ಅಡುಗೆ ಕೂಡ ಮಾಡಿದೆ. ನಾನು ಅಡುಗೆ ಮಾಡೋದನ್ನು ಯಾವುದೂ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಅಡುಗೆ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಮಾಡ್ತಿದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಅಡುಗೆ ಮಾಡಿಬಿಟ್ಟೆ. ಇನ್ನು ಯುಗಾದಿ ಹಬ್ಬ ಅಂತ ಅಂದರೆ ಒಬ್ಬಟ್ಟಿರಲೇಬೇಕು. ಒಬ್ಬಟ್ಟಿಲ್ಲ ಅಂತ ಅಂದರೆ ಯುಗಾದಿ ಹಬ್ಬ ಇನ್ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಂಗೆ ಸ್ವಲ್ಪ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇಲ್ಲೇ ಹೋಳ್ಗೆ ಮನೆಯಿಂದ ನಾನು ಕಾಯಿ ಒಬ್ಬಟ್ಟು ತರಿಸಿದೆ. ತುಂಬಾ ಚೆನ್ನಾಗಿತ್ತು. 4 ಒಬ್ಬಟ್ಟಿಗೆ 100 ರೂಪೀಸ್ ತೊಗೊಂಡ್ರು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಒಬ್ಬಟ್ಟು ಸಾಂಬಾರು ಕೂಡ ಮನೇಲೇ ಮಾಡ್ಕೊಂಡಿದ್ದೆ.
ಇನ್ನು ನೆಕ್ಸ್ಟ್ ಬಂತು ಅಂತ ಹೇಳಿದ್ರೆ ಮನೇಲಿ ಹೆಸ್ರು ಬೇಳೆನೂ ಕೂಡ ಮಾಡಿದೆ. ಸ್ವಲ್ಪ ಮನೇಲಿ ತಿನ್ನಬೇಕು ಅಂತ ಅನ್ನಿಸ್ತು, ಮತ್ತು ಇವಾಗ ಬಿಸಿಲಿರೋದ್ರಿಂದ ದೇಹಕ್ಕೂ ತಂಪು ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಹೆಸ್ರು ಬೇಳೆನೂ ಕೂಡ ಮಾಡಿಕೊಂಡು ಸ್ವಲ್ಪ ತರಕಾರಿ ಹಾಕಿ ಕಾಳುಗೊಜ್ಜು ಕೂಡ ಮಾಡಿದ್ದೆ, ಅದು ಕೂಡ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ಬಂದು ಸ್ವಲ್ಪ ಕೋಸು ಪಲ್ಯನೂ ಕೂಡ ಮಾಡಿಕೊಂಡಿದ್ದೆ. ಇನ್ನು ಮೊಸರು ಹಾಕಿ ರಾಯ್ತನೂ ಕೂಡ ಮಾಡಿದ್ದೆ. ಇನ್ನು ಇಷ್ಟೆಲ್ಲ ಮಾಡಿ ನಾವು ಕೂಡ ಊಟ ಮಾಡೋ ಅಷ್ಟರಲ್ಲಿ ಸುಮಾರು ಟೈಮ್ ಆಗೇ ಬಿಟ್ಟಿತ್ತು. ಬಾಳೆ ಎಲೆನೂ ಕೂಡ ತರಿಸ್ಕೊಂಡು ಬಾಳೆ ಎಲೆದಲ್ಲಿ ಊಟ ಮಾಡ್ತಿದ್ದೆ. ಹೇಳ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ಸಲ ನಮ್ಮ ಹಳ್ಳಿನೇ ಸರಿ ಅಂತ ಅನಿಸ್ಬಿಡುತ್ತೆ, ಕೆಲವೊಂದು ಸಲ ಅನ್ಸಂದ್ರೆ ತುಂಬ ಸಲನೇ ಹಳ್ಳಿ ಸರಿ ಅನಿಸ್ಬಿಡುತ್ತೆ. ಇವನ್ ಈಗೊಂದು ಬಾಳೆ ಎಲೆ ಬೇಕು ಅಂತ ಅಂದ್ರೂ ಇಲ್ಲಿ ಹೊರ್ಗಡೆಯಿಂದ ತರಬೇಕು. ಹಳ್ಳಿಲಾದರೆ ನಾವೇ ನೆಟ್ಟಿರ್ತೀವಿ, ಸೊ ಅಲ್ಲೇ ತಗೊಂಡು ಬರ್ಬೋದು. ಇಲ್ಲಿ ಬಾಳೆ ಎಲೆಯಿಂದ ಹಿಡಿದು ಎಲ್ಲನೂ ಕೂಡ ಹೊರ್ಗಡೆಯಿಂದನೇ ತರಬೇಕು. ಹಬ್ಬ ಅಂತೂ ತುಂಬಾ ಸಿಂಪಲ್ಲಾಗಿ ಮಾಡಿದೆ ನಾನು, ಅಂಥ ಗ್ರ್ಯಾಂಡಾಗಿ ಅಂತೇನು ಮಾಡಿಲ್ಲ. ಬಟ್ ದೇವಸ್ಥಾನಕ್ಕೊಂದು ಹೋಗೋಕ್ಕಾಗಿಲ್ಲ ಅಷ್ಟೇ. ಯಾಕಂತ ಹೇಳಿದ್ರೆ ನಾನು ಅಲ್ಲಿಂದ ಬಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಮಾರೋ ಅಷ್ಟರಲ್ಲಿ ಲೇಟ್ ಆಗೋಯಿತು. ಮನೇಲೇ ಪೂಜೆ ಮಾಡಿಕೊಂಡೆ. ದೇವಸ್ಥಾನಕ್ಕೆ ಹೋಗಿಲ್ಲ ಅನ್ನೋದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಹಬ್ಬನ ಸಿಂಪಲ್ಲಾಗಿ ಮಾಡಿಕೊಂಡೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನಮ್ಮನೆ ಯುಗಾದಿ, ಸಿಂಪಲ್ ಯುಗಾದಿ. ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್.